ನಾನಿವತ್ತು ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಇಷ್ಟಪಡ್ತೀನೋ ಗೋಬಿ ಮಂಚೂರಿ ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಾನು ಆಲ್ ಇನ್ ಒನ್ ಬೆಳ್ಳುಳ್ಳಿ ಕೆಂಪು ಚಟ್ನಿ ಮತ್ತು 2 in 1 ಟೊಮೆಟೊ ಸಾಸ್ ಉಪಯೋಗಿಸಿ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಈ ಎರಡೂ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೋಡಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಮೀಡಿಯಮ್ ಸೈಜ್ ಗೋಬಿನ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹುಳುಗಳಿಲ್ದಂತೆ ಚೆನ್ನಾಗಿ ಹಿಂದೆ ಮುಂದೆ ನೋಡಿ, ಹುಳ ಇದ್ದರೆ ಟೂತ್ಪಿಕ್ ಸಹಾಯದಿಂದ ಹೊರತೆಗೆದಿದ್ದೀವಿ. ಸ್ಟವ್ ಮೇಲೆ ಅಂದಾಜು ಗೋಬಿ ಮುಳುಗೋಷ್ಟು ನೀರನ್ನು ಕಾಯಕ್ಕಿಟ್ಟು, ನೀರು ಮರಳುವಾಗ ಉಪ್ಪು ಮತ್ತು ಅರಿಶಿನ ಹಾಕಿ, ನಂತರ ಗೋಬಿನ ತುಂಡುಗಳನ್ನು ಹಾಕಿ ಕಲಕಿ ಸ್ಟವ್ ಆರಿಸಿ 3-5 ನಿಮಿಷ ಬಿಡಿ. ಆಮೇಲೆ ಅದನ್ನು ಜರಡೀಲಿ ಅಥವಾ ಬಸಿಯೋ ಬಟ್ಲಲ್ಲಿ ಹಾಕಿಡಿ. ಈಗ ಗೋಬಿ ಕೋಟಿಂಗ್ಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು 60%, ಕಾರ್ನ್ ಫ್ಲೋರ್ 40% ಹಾಕಿದ್ರೆ ಮೀಡಿಯಮ್ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. 50-50 ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಈಗ ಎರಡೂ ಹಿಟ್ಟುಗಳನ್ನು ಜರಡಿ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಸಿಮೆಣಸಿನ ಪುಡಿ 2.5-3 ಚಿಕ್ಕ ಸ್ಪೂನ್ ಹಾಕಿದ್ದೀನಿ. ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಬೆರೆಸ್ತಿದ್ದೀನಿ. ಈ ಥರ ಹಿಟ್ಟನ್ನು ಬೆರೆಸಿಟ್ಕೊಂಡು ನಮಗೆ ಬೇಕಾದಾಗ ಉಪಯೋಗಿಸ್ಬೋದು. ಈಗ ಹಿಟ್ಟು ರೆಡಿಯಾಗಿದೆ. ನೀರಿಳಿದ ಗೋಬಿ ತುಂಡುಗಳನ್ನು ಒಂದು ಬೌಲ್ಗೆ ಹಾಕಿ, ಅದರ ಮೇಲೆ ರೆಡಿ ಮಾಡಿದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಚೆನ್ನಾಗಿ ಕೋಟಿಂಗ್ ಆಗೋ ಥರ ಬೆರೆಸಬೇಕು. ಬೆರೆಸಿದ ಮೇಲೆ ಒಂದು ಕಡೆ ಇಟ್ಕೊಳ್ಳಿ. ಬೌಲ್ಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಗಂಟುಗಳಿಲ್ದಂತೆ ಚೆನ್ನಾಗಿ ಕಲಸಿ ಗೋಬಿ ತುಂಡುಗಳನ್ನು ಅದರಲ್ಲಿ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕೋಟ್ ಮಾಡಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಕೊಳ್ಳಿ. ಕಾದ್ಮೇಲೆ ಒಂದೊಂದೇ ಪೀಸ್ ಗೋಬಿ ಎಣ್ಣೆಗೆ ಹಾಕಿದ್ರೆ ಜಾಸ್ತಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಇಲ್ದಿದ್ರೆ ಅಂಟ್ಕೊಳ್ಳುತ್ತೆ. ಬರೀ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಕರೆದ ಮೇಲೆ ತಿಂದು ನೋಡಿ. ಬೆರೆಸಿಟ್ಕೊಂಡು ಹಿಟ್ಟು ಉಪ್ಪು ಖಾರ ಬೇಕಾದರೆ ಸ್ವಲ್ಪ ಸೇರಿಸ್ಬೋದು. ಗೋಬಿ ಮಂಚೂರಿ ಮಾಡೋದಾದರೆ ಉಪ್ಪು ಖಾರ ಕಡಿಮೆ ಇದ್ದರೂ ಕೂಡ ಆಮೇಲೆ ಮಂಚೂರಿ ಮಾಡೋವಾಗ ಸರಿ ಮಾಡ್ಬೋದು. ಗೋಬಿ ಕರಿಯೋವಾಗ ಅರ್ಧ ಬೆಂದ ಮೇಲೆ ತೆಗೆದಿಟ್ಕೋಬೇಕು. ನೋಡಿ, ಈಗ ಅರ್ಧ ಬೆಂದಿದೆ, ತೆಗೆದಿಟ್ಟಿದ್ದೀನಿ. ಇನ್ನು ಉಳಿದಿರೋ ಗೋಬಿ ತುಂಡುಗಳನ್ನು ಕರಿಯಕ್ಕೆ ಹಾಕ್ತಾಯಿದ್ದೀನಿ. ಈಗ ಅದು ಕೂಡ ಅರ್ಧ ಬೆಂದಿದೆ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಎಲ್ಲ ಗೋಬಿ ತುಂಡುಗಳನ್ನು ಎಣ್ಣೆಗೆ ಹಾಕಿ ಡಬಲ್ ಫ್ರೈ ಮಾಡ್ಕೊತಿದ್ದೀನಿ. ಹೀಗೆ ಮಾಡೋದ್ರಿಂದ ಗೋಬಿ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಎಣ್ಣೆ ಬುರುಗ್ ಬರೋದು ಕಡಿಮೆ ಆದಮೇಲೆ ತೂತ್ ಬಟ್ಲಿಗೆ ತೆಗೆದು ಹಾಕ್ಕೋಬೇಕು. ತೂತ್ ಬಟ್ಲಿಗೆ ತೆಗೆದು ಹಾಕಿದ್ರೆ ಈ ರೀತಿ ಶಬ್ದ ಬರುತ್ತೆ. ಮಂಚೂರಿ ಮಾಡೋಕ್ಕೆ ಈರುಳ್ಳಿ, ದೊಣ್ಣಮೆಣಸಿನ್ಕಾಯಿನ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಕ್ವೇರ್ ಆಗಿ ಕಟ್ ಮಾಡೋದ್ರಿಂದ ಟೂತ್ಪಿಕ್ಗೆ, ಫೋರ್ಕ್ಗೆ ಚುಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಂದು ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕಾಗಿ ಕತ್ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಬಾಣಲೆ ಇಡಿ, 1 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಕಲಸಿ, ಹಚ್ಚಿದ ಈರುಳ್ಳಿ ಹಾಕಿ ಕಲಸಿ, ಕ್ಯಾಪ್ಸಿಕಮ್ ಹಾಕಿ ಎಲ್ಲ ಸ್ವಲ್ಪ ಬಾಡಿಸಿ. ಈರುಳ್ಳಿ, ದೊಣ್ಣಮೆಣಸಿನ್ಕಾಯಿಗೆ ಬೇಕಾಗೋಷ್ಟು ಉಪ್ಪು ಹಾಕಿ, ನಾವು ಮಾಡಿದ ಬೆಳ್ಳುಳ್ಳಿ ಕೆಂಪು ಚಟ್ನಿ 2 ಚಮಚ ಹಾಕಿ. ಈ ಬೆಳ್ಳುಳ್ಳಿ ಕೆಂಪು ಚಟ್ನಿ ರೆಸಿಪಿ ನೋಡೋಕ್ಕೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಂಪು ಚಟ್ನಿ ಹಾಕಿದ್ಮೇಲೆ ಚೆನ್ನಾಗಿ ಹುರಿದು ಸ್ವಲ್ಪ ನೀರನ್ನು ಸೇರಿಸಿ. ನಾವು ಬೆಳ್ಳುಳ್ಳಿ ಚಟ್ನಿ ಚಮಚ ತೊಳೆದು ನೀರನ್ನು ಹಾಕಿದ್ದೀವಿ. ಗೋಬಿಗೆ ತಕ್ಕಂತೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿ. ಒಂದು ಚೂರು ಕಸ್ತೂರಿ ಮೆಂತ್ಯ ಸೇರಿಸಿ. ಈಗ ನಾವು ಮಾಡಿದ ಟೊಮೆಟೊ ಸಾಸು 3 ಚಿಕ್ಕ ಸೌಟ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಜಾಸ್ತಿ ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ. ಸಾಸು ಸಾಕಾಗಲಿಲ್ಲ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಕಾರ್ನ್ ಫ್ಲೋರ್ ಕಲಸಿದ ನೀರನ್ನು ಹಾಕಿಲ್ಲ.
ನಾವು ಮಾಡಿದ ಸಾಸು ಸರಿಯಾಗಿ ಹೊಂದಿಕೆ ಆಗಿದೆ. ಅಂಗಡಿ ಸಾಸ್ ಉಪಯೋಗಿಸಿದ್ರೆ ಬೇಕಾದರೆ ಕಾರ್ನ್ಫ್ಲೋರ್ ನೀರು ಹಾಕ್ಬೋದು. ಹೋಟೆಲ್ ಥರ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ. ಈಗ ಎಲ್ಲ ಹುರಿದಾಗಿದೆ. ಕರೆದಿಟ್ಟು ಗೋಬಿ ಸೇರಿಸಿ ಚೆನ್ನಾಗಿ ಬೆರೆಸಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ. ಡ್ರೈ ಅನ್ನಿಸ್ತಾ ಇದೆ ನನಗೆ, ಅದಕ್ಕೆ ಇನ್ನೂ ಸ್ವಲ್ಪ ಸಾಸ್ ಹಾಕ್ತಾ ಇದ್ದೀನಿ. ಸಾಸ್ ಹಾಕಿ ಕಲಸಿದ್ರೆ ಗೋಬಿ ರೆಡಿ. ನೋಡಿ, ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಗೋಬಿ ಚೆನ್ನಾಗಿ ಬಂದಿದೆ. ಈಗ ಗೋಬಿ ರೆಡಿಯಾಗಿದೆ. ಈ ಥರ ತಟ್ಟೆಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೆ ಬೇಕಾದರೂ ಕೊಡಿ. ಕೊಟ್ಟರೆ ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಬಾಯಲ್ಲಿ ನೀರೂರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.